यार कर्म यार साऊ जमीन तक पता
ಕೈ ಮುಗಿಯಮ್ಮ ಮಾತಾಡೋ ದೇವರುಗಳು ನಮ್ಮ ಕಾಪಾಡೋ ಗುರುಗಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿಗಳು ಉಸಿರಾಡೋ ಗಾಡಿಗಳು ನಮ್ಮ ಜಮೀನು ತಗೊಳಕ್ ಎಷ್ಟಲ್ಲ ಧೈರ್ಯ ನಿಂಗೆ? ಚಂದ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ ನೂರಾರು ಕೆಲಸ ಕೊಡೋಣ ಅಂತ. ನಮ್ಮೂರಿನ ತೆರಿಗೆ ಕೆಲಸ ಬರೋದು ನೀಗ ಎಲ್ಲಿ ಯಾರಾದ್ರೂ ಹಸ್ಕೊಟ್ಟು ಬಿಟ್ಟಾರ ಇಲ್ಲ ರೊಕ್ಕ ಬೆಳ್ಕೊಂಡು ಬಂದವ. ಈಗ ಹೆಣ್ಣು ಮಕ್ಕಳೆಲ್ಲ ಕೈ ಕೊಟ್ಟು ಹೊಂಟೋದ್ರು, ಆದ್ರೆ ಈ ಭೂಮಿ ತಾಯಿ ಕೈ ಬಿಡಲಿಲ್ಲ. ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವ್ರೆ. ಇದನ್ನು ನೀನ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವ್ರ ಹೊಟ್ಟೆಗೆ ನಿನ್ ಕಪ್ಪಿ ಚಾಯ್ ತಿನ್ಬೇಕಲ್ಲ. ನಾವೇನು ಹೋಗಿ ಪುಸ್ತಕ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದ್ದೀವಿ. ನೋಡ್ರೆ ನಮಗೆ ಕೊಂಡ್ಕೊಂಡಿರೋದು ಮಂತ್ರಿಗಳು. ಅವ್ರು ಏನಾದ್ರು ವಿಷಯ ಗೊತ್ತಾದ್ರೆ ನೀವು ಸುಮ್ಮನೆ ಬಿಡೋದಿಲ್ಲ. ಮಂತ್ರಿಗಳು ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಟಬಾರ್ದು ಅಂತ ತಡೆದವರು ನಾವೇನು? ನಿಮ್ ಫ್ಯಾಕ್ಟ್ರಿ ಕಟ್ಟೋಕೆ ಹಸಿರು ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಬೆಂದಿರೋ ಬಿಳಿ ಅನ್ನ ಭತ್ತಾನೆಂದಾದ್ರೂ ಕಂಡಿದ್ಯಾ? ಅನ್ನ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ಇವತ್ತು ರೈತ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿನ್ಗೆ? ಅವ್ನು ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಳೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಿಕಾಯ್ತಾ ಇಲ್ಲ. ಎಷ್ಟೋ ಕಡೆ ಮಳೆ ಆಗಿಲ್ಲ, ಹಸುವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೊತಾನೆ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಬಿಡಲ್ಲ ನೀವು? ಹೇಳಕ್ಕಿಲ್ಲ. ಮನೆ ಭಾಗಕ್ಕೆ ಬಂದಿರೋ ಮಂತ್ರಿನ ನಿಲ್ಲಿಸಿ ಅವಮಾನ ಮಾಡ್ತಾ ಇದೆಯಾ? ನೀನು ಮಂತ್ರಿ ಆದ್ರೆ ನಾನು ರಾಜ. ನೀನು ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದಾಯ್ತದೋ ನಿನ್ಗೆ ಗೊತ್ತಿಲ್ಲ. ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಮಂತ್ರಿ ಮಾಡ್ಬಿಡ್ತೀವಿ. ಆದ್ರೆ ನೀನಿಂದ ಮಂಜುನಾಥೇಶ್ವರ ಹುಟ್ಟಾಕಾಯ್ತದ? ಜೀವ ಜೀವ ನಮ್ ದೇವ ಕಣು ಇವರು. ನಿಮ್ಮ ನುಡಿಗೆ ದೇವ ನುಡಿಯು ಪಟ್ಟ ಧರ್ಮಕಾರ್ಯ ಭಾರ ನಮ್ಮ ಕ್ಷೇತ್ರ ಕಾವಂದನೆ ಕುಡುಂಬ ಪುರದ ದೊರೆ.
ಇವತ್ತಿನ ನಮ್ಮ ನಿತ್ಯದ ಜೀವನದಲ್ಲಿ ರೈತರ ಕಷ್ಟ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮೆಲ್ಲರ ಮುಂದೆ ಉತ್ತಮವಾದ ಒಂದು ನೃತ್ಯ ಪ್ರದರ್ಶನ ಮಾಡಿ ತೋರಿಸಿದ ಬಿಜಾರ ವಲಯದ ಮೇಲ್ವಿಚಾರಕ ಹಾಗೂ ಅವರ ಸಂಘಟನೆಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು.